ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಭೆ. ಕೋಲಾರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಕೆವಿ ಗೌತಮ್ ರವರ ಚುನಾವಣೆಯ ಪ್ರಚಾರ ಬಗ್ಗೆ ಸಭೆಯಲ್ಲಿ ಭಾಗವಹಿಸಿದ್ದು ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್, ಸಚಿವರು ಎಂಸಿ ಸುಧಾಕರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬಾಕಾಲ ನಾರಾಯಣಸ್ವಾಮಿ, ಕೋಡಿಪಲ್ಲಿ ಸುಬ್ಬಾರೆಡ್ಡಿ, ಬ್ಯಾಟಪ್ಪ, ಆಲಂಬಗಿರಿ ಅಯ್ಯಪ್ಪ, ಕೆಕೆ ಮಂಜುನಾಥ್ ರೆಡ್ಡಿ, ನಿವೃತ್ತ ಎಲ್ಐಸಿ ಮುನಿವೆಂಕಟಪ್ಪ, ವಿವಿಧ ಜಿಲ್ಲಾ ಹಾಗೂ ತಾಲೂಕಿನ ಗಣ್ಯರು, ಮುಖಂಡರು, ಪಕ್ಷದ ಅಭಿಮಾನಿಗಳು, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಉಮಾದೇವಿ ಗೋಪಾಲ್ ರವರು, ನಾಗದೇನಹಳ್ಳಿ ಸೀತಾರಾಮರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ, ತಾಲೂಕು ವ್ಯಾಪ್ತಿಯ ಎಲ್ಲ ಗಣ್ಯರು, ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ರವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೌತಮ್ ರವರು ಉತ್ತಮ ಸೇವೆಗೆ ಅರ್ಹರು ಹಾಗೂ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಉಜ್ವಲವಾಗಿದೆ. ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಸಹಕರಿಸಿದ್ದಾರೆ. ಕೆಆರ್ ರಮೇಶ್ ಕುಮಾರ್ ಅವರ ಸೋಲು ಇಡೀ ಜನತೆಗೆ ನಷ್ಟವಾಗಿದೆ. ಈಗಲಾದರೂ ತಮ್ಮಲ್ಲಿ ಮನವಿ, ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಗೌತಮ್ ರವರನ್ನು ಗೆಲ್ಲಿಸಿ ನಿಮ್ಮ ಋಣ ತೀರಿಸಿಕೊಳ್ಳಿ ಎಂಬುದಾಗಿ ಸಲಹೆ ನೀಡಿದರು. ಲೋಕಸಭಾ ಅಭ್ಯರ್ಥಿ ಗೌತಮ್ ರವರು ಮಾತನಾಡಿ, ಪಕ್ಷದ ಅಭಿವೃದ್ಧಿಗೆ ನನ್ನ ಸೇವೆ ಸದಾ ಇರುತ್ತದೆ. ನಿಮಗೆಲ್ಲ ನಾನು ಸೇವಕನಾಗಿ ದುಡಿಯುತ್ತೇನೆ. ನಿಮ್ಮೆಲ್ಲರ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ರೀತಿ ಸಹಕರಿಸುತ್ತೇನೆ. ಹೀಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾತನಾಡಿ, ಇಡೀ ನಮ್ಮ ಕುಟುಂಬ ರಾಜಕೀಯ ಜೀವನಕ್ಕೆ ಸಹಕರಿಸಿದೆ. ಸುಮಾರು 11 ತಿಂಗಳು ನಾನು ನಿಮಗೆಲ್ಲ ಸಹಕರಿಸಿಲ್ಲ. ಆದ ಕಾರಣ ಕ್ಷಮೆ ಕೋರುತ್ತೇನೆ. ದ್ರೋಹದಿಂದ ಯಾವ ಕೆಲಸ ಆಗುವುದಿಲ್ಲ. ಮುಂದೆ ಹಿಂದೆ ಒಂದು ಹೇಳುವ ಕೆಲಸ ನೀಚ ಕೆಲಸ. ಅಂತವರು ಎಂದಿಗೂ ಜನ್ಮದಲ್ಲಿ ಉದ್ಧಾರ ಆಗುವುದಿಲ್ಲ, ಸರ್ವನಾಶ ಆಗುತ್ತಾರೆ. ಪವಿತ್ರವಾದ ಸಂವಿಧಾನವನ್ನು ನಾವು ಗೌರವಿಸಬೇಕು ಹಾಗೂ ಮತ ಚಲಾಯಿಸುವ ಅಧಿಕಾರ ನೀಡಿದ ಮಹಾನ್ ನಾಯಕರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಟ್ಟಿರುವುದು ನಿಮ್ಮೆಲ್ಲರ ಕೈಯಲ್ಲಿದೆ. ಅಧಿಕಾರ ಅಭಿವೃದ್ಧಿ ಮಾಡುವವರು ಯಾರು, ಅಭಿವೃದ್ಧಿಯ ಪರ ಹೇಳಿ ನುಂಗು ಜೀರ್ಣ ಮಾಡುವವರು ಯಾರು ಎಂಬುದು ನಿರ್ಣಯ ನಿಮ್ಮ ಕೈಯಲ್ಲಿದೆ. ನನಗಾದ ಅವಮಾನ ಇವರಿಗೆ ಮಾಡಬೇಡಿ. ಒಳ್ಳೆಯ ಅಭ್ಯರ್ಥಿ ಗೌತಮ್ ರವರಿಗೆ ಮತ ನೀಡಿ ಸಹಕರಿಸಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಮಾತನಾಡಿ, ಅಭಿವೃದ್ಧಿಯ ಬಗ್ಗೆ ಯಾರು ಮಾಡಿರುವುದು ಎಂಬುದು ಗಮನ ಹರಿಸಿ ಮಾತಾಡಿ. ನಿಮ್ಮ ಅಧಿಕಾರಾವಧಿಯಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ಸಲಹೆ ಕೊಡಿ. ಹೀಗೆ ಹಲವಾರು ಸಲಹೆಗಳು ಬಗ್ಗೆ ವ್ಯಕ್ತಪಡಿಸಿದರು. ನನ್ನ ಅಣ್ಣ ಕೃಷ್ಣಮೂರ್ತಿ ಹೇಗೆ ಮಾತನಾಡಿದ್ದಾರೋ ಆ ರೀತಿ ನನ್ನ ಸ್ವಭಾವವನ್ನು ತಿಳ್ಕೊಂಡಿರ್ತಕ್ಕಂಥ ನಿಮ್ಮ ಸೂಕ್ಷ್ಮತೆಯನ್ನು ಬರೆದಿರ್ತಕ್ಕಂಥ ಗೆಳೆಯ ಅವರ ನಮಗೆ ಈಗಾಗಲೇ ಒಂದು ರೀತಿಯ ಒಪ್ಪಂದ ಆಯಿತು. ఎలక్షన్ దేశీయ కాదు, వ్యాసన కాదు, అడగనే కాదు, సిగ్గు లేకుండా బతికే కాదు. స్వామిగా మనకి మహారాజు గడుపులో మహారాజు ఉంటా ఉంటారు, మహారాజు ఇంట్లో మహారాణి ఉంటా ఉంటారు. అంబేద్కర్ గారి దయ వల్ల సంవిధానం వల్ల 26వ తారీఖు డబ్బాలో మహారాజు పుట్టేది. ఆ మహారాజులు ఎవరు కాదు, మీరు మహారాజు. దీన్ని నడుపుకుంటారనే నమ్మకంతో ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ರೂಪಿದನು. ಈ ಅನ್ಯಾಯದ
ಅದು ಈ ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದಂತಹ ಒಂದು ಗುಣ. ಅದರಿಂದ ನಾನು ರಮೇಶ್ ಕುಮಾರ್ ಸಾಹೇಬರು ನಾವೆಲ್ಲರೂ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಎಷ್ಟು ಪ್ರೀತಿಯನ್ನ ನಮ್ಮ ಸೋಲಿನ ಬಗ್ಗೆ ಎಷ್ಟು ನೋವನ್ನ ಪಡೆದಿದ್ದರು, ನೊಂದಿದ್ರು ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ಇವೆಲ್ಲವನ್ನು ತಾವು ಜೀವಿಸಿಕೊಳ್ತಕ್ಕಂಥ ಶಕ್ತಿ ಆ ಭಗವಂತ ತಾವೆಲ್ಲರಿಗೂ ಕರುಣಿಸಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ನಮ್ಮ ಮುಂದೆ ಚುನಾವಣೆ ಇದೆ, 85,000 ಓಟನ್ನ ತಾವು ರಮೇಶ್ ಕುಮಾರ್ ಸಾಹೇಬರಿಗೆ ತಾವು ಕೊಟ್ಟಿದ್ದೀರಿ. ಕಮ್ಮಿ ಓಟಲ್ಲ. ನಾನು 2015ರಲ್ಲಿ 82,500 ಓಟ್ ತಗೊಂಡು మనం చేయలేమన్నా ఉపయోగపడలేదు. దానివల్ల కాంగ్రెస్ పార్టీ 26వ తారీఖు పొద్దున్న సాయంత్రం వరకు ఓటింగ్ కానివ్వండి, సీనియర్ సీనియర్ ఒకటి గ్యాప్ పెట్టుకోక ఒక సీనియర్ చెయ్యి శ్రీనివాసులు కాలంలో మనం చాలా కోల్పోయారు. స్వామి మనం రాజకీయంలో ఓడేశారు, కానీ ఓడేళ్ళ పెట్టుబడి ఎడ్యుకేషన్ జనాలు ఎడ్యుకేషన్ ఈ స్కూల్ కానీ எனக்கு வாபஸ் ఇప్పుడు యూట్యూబ్ చూడండి, యూట్యూబ్ లేదన్నా ఇప్పుడు ఆవు చిన్న అటాక్ చేయాలంటే సైలెంట్ గా వాడి పెట్టుకుని అక్కడ ವಿದ್ಯಾರ್ಥಿ ಕಾಂಗ್ರೆಸ್ ಚಿಂತಕರು, ಯುವ ಕಾಂಗ್ರೆಸ್ ಚಿಂತಕರು, ನಂತರ ಈಗ ಮುಖ್ಯವಾಹಿನಿಯ ಕಾಂಗ್ರೆಸ್ ಅಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಒಬ್ಬ ಯುವಕನಿಗೆ, ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಪದವೀಧರನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಎಐಸಿಸಿಯಿಂದ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಅಂತ ಅಭ್ಯರ್ಥಿಯನ್ನ ಇವತ್ತು ಲೋಕಸಭೆ ಕಳಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ವಿಶೇಷವಾಗಿ ರಮೇಶ್ ಕುಮಾರ್ ಸ್ವಾಮಿಗಳ ಜವಾಬ್ದಾರಿ ಬಹಳ ಹೆಚ್ಚಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಾವೆಲ್ಲರೂ ರಮೇಶ್ ಕುಮಾರ್ ಸ್ವಾಮಿಗಳು ಹಾಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡೀತಾ ಇರ್ತಕ್ಕಂಥವರಾದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ರಾಜಕೀಯವನ್ನು ನಾವು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ಕೆ.ವಿ. ಗೌತಮ್ ಅವರ ಗೆಲುವು ಏನು ರಮೇಶ್ ಕುಮಾರ್ ಅವರಿಗೆ ಆಗಿರ್ತಕ್ಕಂಥ ನೋವು, ಅದನ್ನ ತಾವೆಲ್ಲರೂ ಮರೆಸ್ತಕ್ಕಂಥ ಒಂದು ಅವಕಾಶ ತಮ್ಮ ಮುಂದೆ. ಖಂಡಿತ ನೀವು ಅದನ್ನ ನೀವೆಲ್ಲರೂ ಏನು ಒಂದು ಅಸಂಖ್ಯಾತ ಜನ ತಾವು ಬಂದಿದ್ದೀರಾ, ತಾವು ಮನಸ್ಸು ಮಾಡಿದ್ರೆ ಖಂಡಿತ 10 ತಿಂಗಳ ಹಿಂದೆ ನಡೆದಂತ ಕೈಕಟ್ಟೆಯನ್ನ ರಮೇಶ್ ಕುಮಾರ್ ಸ್ವಾಮಿ ಸ್ವಲ್ಪ ಮಟ್ಟಿಗೆ ಮರೀಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡ್ಬೇಕಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೇಳಿದ್ದೇನೆ. ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನುಗ್ಗಿದನು. ಈ ಅನ್ಯಾಯವ ಕೊನೆಗಾಣಿಸುವ ಹಾದಿಯ ಭೀಮನು ಯೋಚಿಸಿದ. ದೇಶ ಭಾರತ ಹೊಗಳಿರಲು
ಈಗ ಪ್ರಾರ್ಥನೆ ಗೀತೆಯನ್ನ ಈರಪ್ಪ ಮತ್ತು ತಂಡದವರಿಂದ ಬೇರೆ ಆಗಮಿಸಬೇಕಾಗಿ ವಿನಂತಿ. ಪ್ರಾರ್ಥನೆ. ವೀರಪ್ಪ ರಾಮಾಂಜನಮ್ಮ. ಈ ಭೂಮಿಯಲ್ಲಿದ್ದವರು ಈ ಸಭೆಯಲ್ಲೂ ಕೂಡ ಅಷ್ಟೇ ಗೌರವವಾಗಿದ್ದು 10 ವರ್ಷಗಳಲ್ಲಿ ಹೇಗೆ ಒಂದು ಕೋಮುವಾದಿ ಸರ್ಕಾರ ದೇಶದ ಆಡಳಿತ ನಡೆಸಿಕೊಂಡು ಯಾವ ರೀತಿಯ ದೌರ್ಜನ್ಯಗಳು ನಡೆಸ್ತಾ ಇದೆ, ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರುವ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. 10 ವರ್ಷಗಳಲ್ಲಿ ಈ ದೇಶ ಯಾವತ್ತೂ ನೋಡಿರದ ಕಷ್ಟ ಕಾರ್ಪಣ್ಯಗಳನ್ನು ನಾವು ನೋಡಿದ್ದೇವೆ. ಇದು ಹೀಗೆ ಮುಂದುವರೆದ್ರೆ ನಮಗೆ ಉಳಿಗಾಲ ಇಲ್ಲ. ಅದರಿಂದ ಈಗ ಆಗಬೇಕಾದ ಕೆಲಸ ಅಂದ್ರೆ ಆ ಕೇಂದ್ರ ಸರ್ಕಾರ ಬದಲಾಗಬೇಕು. ಅದು ನಿಮ್ಮ ಕೈಯಿದೆ. ಇದೇ 26ರಂದು ಮತದಾನದ ದಿನದಂದು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ದುಡ್ಡಿಗೆ 1ನೇ ನಂಬರ್ಗೆ ಓಟ್ ಕೊಟ್ಟು ನನ್ನ ಗೆಲ್ಲಿಸಿದ್ರೆ ನಿಮ್ಮ ಧ್ವನಿಯಾಗಿ, ನಿಮ್ಮ ಅಣ್ಣ ತಮ್ಮನಾಗಿ, ನಿಮ್ಮ ಸಹಚರನಾಗಿ ನಿಮ್ಮ ಕೆಲಸ ನಾನು ಮಾಡ್ತೀನಿ. కాంగ్రెస్ పార్టీ కాంగ్రెస్ ఆఫీసులో 11 సర్టిఫికేట్ పార్టీ అన్ని కూడా చేస్తారు కాంగ్రెస్. అదే మా ముందర స్వామి చింతాండ మాకు సుధాకర్ మన బ్యాటర్ ఉంటారు, మళ్ళా సోమాలు ఉంటారు, మా నారాయణ ఉంటారు, ఉంటారు. మా అనిల్ అశోక్ మా ఉన్నారు, మా సోమాలు ఉన్నారు. కాంగ్రెస్ పార్టీ పరిస్థితి లేదు. అన్ని కాంగ్రెస్ పార్టీ పెట్టుకున్నాను. మా కాంగ్రెస్ పార్టీ ఏంటంటే ముందు దినాల్లో ముందు వచ్చే దినాల్లో కాంగ్రెస్ పార్టీ అందరూ గవర్నమెంట్ అందరికీ సహాయం చేస్తుంది. ఈ రోజున చిత్రపటాలను మన నాయకులు గవర్నమెంట్ చేస్తా ఉంది. ప్రజలకు మేమందరూ ఇంటికి గ్యారెంటీ కార్డు ఇచ్చి 5 గ్యారెంటీలు ఇస్తామని చెప్పి కదా, నిజమా కదా? చెప్పింది కదా. ఈ 5 గ్యారెంటీలు ఉంచినామా లేదా జనాలు? 5 గ్యారెంటీలు చేయకుండా ఇంటి పెద్ద మనిషి ఆడబెట్టి 2,000 బస్సు కరెంట్ యువతకి 5 క్లాసు వాళ్ళ అకౌంట్ ఇవంతా వస్తా ఉంది కదా. ఈ మళ్ళా 12 రాయడం వల్ల వస్తుంది. కానీ మమ్మల్ని ఎవరు కాబట్టి జనాలు ఏమీ రాసుకోలేదు. కానీ ఈ స్వామి కాబట్టి అన్యాయము మా పౌరులు కానీ అన్ని మార్గదర్శిస్తామో ఏం చేయాలి, ఎప్పుడు చేయాలి, గౌరవం ఏమి ఎక్కడ అన్ని మనం చెప్తా ఉంటారు. కానీ యారో కన్ను యామారినారో, కానీ ఆ కన్ను యామారిండే కన్నే ఈ బాధలు ఎప్పుడంటే మాకు కోలాలో రోడ్డు వేసింది, మా సీనియర్ల రోడ్డు ఇంకేంట జనాలు అమ్మికే ఇంకా ఇంకులు ಅಷ್ಟೊಂದು ಅಭಿವೃದ್ಧಿಯ ಕೆಲಸಗಳು ಆಗಿರುವುದು ನಮಗಂತೂ ಗೊತ್ತಿಲ್ಲ. ಸುಮಾರು 26,000 ಮನೆಗಳನ್ನ ಈ ಕ್ಷೇತ್ರದ ಬಡವರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹಂಚಿಕೆ ಮಾಡಿದಂತ ಒಂದು ಉದಾಹರಣೆ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಕಂಡಿರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇಡೀ ಕ್ಷೇತ್ರದ ಹುದ್ದೆಗಳಿಗೂ ಕೂಡ ಅದು ಡಾಂಬರ್ ರಸ್ತೆ ಆಗಿರ್ಬೋದು,
ಗ್ರಾಮದ ಪರಿಮಿತಿಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣದಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಶ್ರೀನಿವಾಸಪುರದಲ್ಲಿ ಮಾಡಿದ್ರು. ನಾವು ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಸಾಹೇಬರ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಸಮುದಾಯ ಭವನಗಳನ್ನ, ಅದು ಅಂಬೇಡ್ಕರ್ ಸಮುದಾಯ ಭವನ ಇರ್ಬೋದು, ವಾಲ್ಮೀಕಿ ಸಮುದಾಯ ಭವನ ಇರ್ಬೋದು, ಹಿಂದುಳಿದ ವರ್ಗಗಳ ಸಮುದಾಯ ಭವನ ಇರ್ಬೋದು, ನಾವು 8 ಲಕ್ಷದಿಂದ 1 ಕೋಟಿವರೆಗೂ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವರೆಲ್ಲ ಕೂಡ ಆಶ್ಚರ್ಯದಿಂದ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತ ಅನುಕೂಲ మన సదస్సుకి అందరికీ నమస్కారం ఈ రోజు కాంగ్రెస్ పార్టీ ఏంటంటే చాలా చాలా మాత్రం తక్కువ టైంలో ఎన్నో అంతే తక్కువ ఈ రోజు కాంగ్రెస్ పార్టీ దేశానికి శ్వాసానికి పార్టీ స్వాతంత్ర పార్టీ చేయకుండా ఈ చేయడంగానే మనం స్వాతంత్రం తీసుకున్నాం, ఈ చేయడం స్వాతంత్రం తీసుకుంటున్నాం, ఈ చేయడానికి ఈ దేశానికి ఈ దేశానికి తిండి తెచ్చింది, ఈ దేశానికి కాలం తెచ్చింది, ఈ దేశంలో విజయించింది, ఈ దేశానికి ఓటు తెచ్చింది, ఈ దేశానికి పెంచుతుంది, ఈ దేశానికి కాంగ్రెస్ పార్టీ ఇచ్చింది. దానితో మన కాంగ్రెస్ పార్టీ ಹೊರಗಡೆಯಿಂದ ಅಭ್ಯರ್ಥಿಯನ್ನು ತಂದು ಇಲ್ಲಿ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಸ್ವಾಮಿನ ಹೊರಗಡೆಯಿಂದ ತಂದಿದ್ದೀವಿ. ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾಂಗ್ರೆಸ್ಸಿನ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದ ತಳಮಟ್ಟದ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಪದಾಧಿಕಾರಿಯಾಗಿ, ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಯಾಗಿ, ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರನ್ನು ಗುರುತಿಸಿ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಯಾರೋ ಮಾರುಕಟ್ಟೆಯಲ್ಲಿ ಶ್ರೀಮಂತರನ್ನು ಕರ್ಕೊಂಡು ಕೋಟ್ಯಾಂತರ ರೂಪಾಯಿಗೆ ಟಿಕೆಟ್ ಮಾರಾಟ ಮಾಡಿ ಇವತ್ತು ನಾವು ನಿಮ್ಮ ಮುಂದೆ ಅಭ್ಯರ್ಥಿಯನ್ನು ನಿಲ್ಲಿಸಿಲ್ಲ. ಇವತ್ತು ನೀವು ಮಾಲೂರಿನಲ್ಲಿ ಮಂಜುನಾಥ್ ಗೌಡರನ್ನ ಹೊಸಕೋಟೆಯಿಂದ ತಂದು ಶಾಸಕರನ್ನಾಗಿ ಮಾಡಿದ್ರಿ. ಮಾಲೂರಿಗೂ ಮಂಜುನಾಥ್ ಗೌಡರಿಗೆ ಸಂಬಂಧ ಆಯ್ತು. ನಮ್ಮ ಚಿಂತಾಮಣಿಯಲ್ಲಿ ಜಯಕೃಷ್ಣ ರೆಡ್ಡಿ ಅವರನ್ನ ಬೆಂಗಳೂರಿನ ಕುಂದರಳ್ಳಿಯಿಂದ ಕರ್ಕೊಂಡ್ಬಂದು ನೀವು ಅಭ್ಯರ್ಥಿ ಮಾಡಿ ಎಲ್ಲ ಶಾಸಕರನ್ನು ಮಾಡಿದ್ರಿ. ಅವ್ರಿಗೂ ಚಿಂತಾಮಣಿಗೆ ಸಂಬಂಧ ಆಯ್ತು. ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದು ವಿಧಾನ ಪರಿಷತ್ ಸದಸ್ಯರಾಗಿದ್ದ ಸಿಆರ್ ರಾಮವರು ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಅದೇ ಮಾತು. कवर చేయపా మారాముడు సీతారాముడు, మారాముడు లక్ష్మణుడు, సీతారాముడు, భరత శత్రుఘ్నుడు ఉండే రాముడు. నీ రాముడు అనే అనుచారముడు మోదీ రాముడు, అనుచారముడు మోదీ. వీళ్ళు మనకు హిందూ ధర్మాన్ని చెప్పారు. దేవస్థానాలు పెట్టడానికి ప్రధానమంత్రిగా ఉన్నా ఇప్పుడు టూర్ క్లాస్ లో భవ్యమైన దేవస్థానం పెట్టినారు. పత్తాలు పెట్టి చందాలు పెట్టి లక్ష్మీ తెచ్చి దుడ్డు తెచ్చి దేవస్థానం ప్రైమ్ మినిస్టర్ కోలార్ నుంచి బెంగళూరు ట్రైన్, బెంగళూరులో మెట్రో ಜಾಸ್ತಿ, ಕಾಲೇಜಲ್ಲಿ ಹೋಗ್ತಾರೆ. ಗವರ್ಮೆಂಟ್ ಎಂಬಿಬಿಎಸ್ ಚದవడానికి అవసరంగా 10 రూపాయలు కట్టారు. గవర్నమెంట్ మెడికల్ కాలేజ్ వచ్చాక ఈ గవర్నమెంట్ ప్రైవేట్ మెడికల్ కాలేజ్ కట్టొద్దు.
ಕುಟುಂಬದ ಸುತ್ತಲ ತಾನೇ ಆಡಳಿತವನ್ನು ನಡೆಸಬೇಕು, ಸರ್ವಾಧಿಕಾರಿ ಆಗಬೇಕಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕೆ ಹೇಳ್ತೀರಿ ನೀವು? ಮಾಧ್ಯಮದವರಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಬಹಳ ಸರಳವಾದ ಭಾಷೆಯಲ್ಲಿ ಹೇಳ್ತೇನೆ. ಈ ಮೊದಲು ರಾಷ್ಟ್ರಪತಿ ಯಾರಾಗಿದ್ದು? ದ್ರೌಪದಿ ಮೊದಲು ಕೋವಿಂದ ನಾರಾಯಣ. ಈ 46 ವರ್ಷಗಳಲ್ಲಿ 11 ತಿಂಗಳ ಕಾಲ ನಿಮಗೆ ಮುಖ ತೋರಿಸಿದೆ. ಎಲ್ಲರೂ ಸಾರ್ವಜನಿಕವಾಗಿ ಬಂದೆ. ನಾನು ಕರ್ನಾಟಕದಲ್ಲಿ ಹೋದೆ. ಮಾಡಿದ್ರೆ ಶಿಕ್ಷೆ ಸಂತೋಷವನ್ನು ಸ್ವೀಕರಿಸುತ್ತಿದ್ದೆ. ಯಾವ ಪತ್ರಿಯಾಗಿ ಈ ಶಿಕ್ಷೆ ವಿಧಿಸಿದ್ರು ಇನ್ನೂ ನನಗೆ ಈ ಕ್ಷಣಕ್ಕೆ ಆಗಿ ಸುಧಾಕರ್ ಅವರು ಹೇಳಿದಂಥ ಸೋಲು ನನಗೆ ದೊಡ್ಡ ವಿಷಯ. ದ್ರೋಹದಿಂದ ಯಾವುದೇ ಪಕ್ಷ ಕಟ್ಟಕ್ಕಾಗಲ್ಲ, ದೇಶ ಕಟ್ಟಕ್ಕಾಗಲ್ಲ, ರಾಜಕಾರಣ. ಏನ್ ಅಭಿವೃದ್ಧಿ ಮಾಡಿದ್ದೀರಿ? ಯಾತಕ್ಕಾಗಿ ನೀವು ಓಟ್ ಕೊಡಬೇಕು? ನಿಮ್ಮ ಪಕ್ಷದ ಮುಖಂಡರು ಏನ್ ಮಾಡಿದ್ದಾರೆ? ಯಾತಕ್ಕಾಗಿ ಈ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದೀರಿ? ಇವೆಲ್ಲವನ್ನ ಜನರಿಗೆ, ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಜನರಿಗೆ ಓಟ್ ಕೊಡಬೇಕಿಲ್ಲ. ನೀವು ಈ ರೀತಿಯ ಜನರನ್ನ ಮೋಸ ಮಾಡಿ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಅಥವಾ ಹಣದ ಒಡೆಯನ್ನು ಬಳಸಿ ಹಣದ ಆಮಿಷವನ್ನು ನೋಡಿ ಓಟ್ ಕೇಳುವುದು ಅಲ್ಲ. ಇದು ಶ್ರೀನಿವಾಸಪುರ ಕ್ಷೇತ್ರದ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವು ಯಾಕೆ ರಮೇಶ್ ಕುಮಾರ್ ಅವರನ್ನು ಕಳ್ಕೊಂಡ್ವಿ? ರಮೇಶ್ ಕುಮಾರ್ ಅವರು ಇದ್ದಿದ್ರೆ ಇವತ್ತು ನಮ್ಮ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಇವತ್ತು ನಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅವರನ್ನು ಕಳ್ಕೊಂಡಿದ್ದೀವಲ್ಲ ಅಂತೇಳಿ ಇವತ್ತು ಜನ ಅವರಾಗವರೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ರು. ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ರು. ನಿಮ್ಮ ಪಕ್ಷದ, ನಿಮ್ಮ ಮುಖಂಡರು, ನಿಮ್ಮ ಗೆಲುವಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದೋ ಅವರೇ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವು ಯಾತಕ್ಕಾಗಿ ಮನುಷ್ಯನ ಗೆಲ್ಲಿಸಿದ್ವಿ, ಯಾವ ಪುರುಷಾರ್ಥಕ್ಕಾಗಿ ಮನುಷ್ಯನ ಗೆಲ್ಲಿಸಿದ್ವಿ ಅಂತ ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಂಥ ಸಂದರ್ಭ ನಾ ಬಿಟ್ಟಕ್ಕೂ ಅದೇ ಪಡೆ ದೇಶ ದುಡ್ಡಿ ಲೇಖಿ ಇಟ್ಕೊಂಡು ಕಲಿಕೆ ನೀವು ಮನಸ್ಸುತ್ತದೆ. ನೀವು ದೇಹಿಯ ನಡುವೆ ಪರಿಸ್ಥಿತಿ ಈ ಪ್ರಜಾಸ್ವಾಮ್ಯಾన్ని వర్తించడానికి, ఈ సంవిధానాన్ని వర్తించడానికి, డాక్టర్ అంబేద్కర్ గారి ఆశయాలను గౌరవించడానికి, మనతో మనం గౌరవించుకోవడానికి, ఇంకనైనా రూపాయలకు మనం అమ్మపోము. ఆ దరిద్ర రాష్ట్రములు తలకాయ వంచము, చేతులు దాపము, గౌరవంగా, మానంగా, మర్యాదగా బతుకుతాము అని చెప్పిన తీర్మానాన్ని గడిచిపోయే ఉండాలి. మళ్ళా సేవకే నిలబడేటుంటే నాశనమని కోర్టు నాయకులు నిలబడి ఏమి అనట్లేదా? గెలిస్తే కిరీటమే అంటామా? యువతకు నేను చేతుల్లో ఎక్స్ట్రాలు ఇస్తాను. దయచేసి కార్యకర్తలు మీరే కార్యకర్తల వేదికలు తీసుకోవద్దు. ಯಾಕಂದ್ರೆ ಅವರು ನೀವೆಲ್ಲ ಹೇಳ್ಬಾರ್ದು. ಅವ್ರ ಕರೀರಿ, ಇವ್ರ ಕರೀರಿ, ದಯವಿಟ್ಟು ಸಾಧಾರಣ ಹೋಗಿ ನಿಂತ್ಕೊಂಡಿರೋಲ್ಲ ನಿಮ್ಗೆ ಹೇಳ್ಬಾರ್ದು. ದಯವಿಟ್ಟು ಒಳ್ಳೆ ಕಾಲಿದೆ ಬನ್ನಿ. ఖాళీ ఉన్నాయి. ఖాళీ ఉండమని చేయాలి, సహకరించాల. ఆ పక్క చేయాలి, నిల్చోండి. వాళ్ళు ఆ చేయాలని కూర్చోండి ప్లీజ్. ఇలా ముందు కూడా ఎవరు నిల్చోకూడదు అన్నా. చూడండి ఏంటంటో చేస్తున్నాడు. కూర్చోండి, కూర్చోండి. ఎవరు ಸಹೋದರಿ ಮಾತೃಗಳ ಸ್ನೇಹಿತರೆ, ಈಗಾಗಲೇ ನಾವು ಸೇರಿರ್ತಕ್ಕಂಥ ಉದ್ದೇಶವನ್ನ ಮಾನ್ಯ
ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಇಡೀ ಭಾರತ ದೇಶದ ಲೋಕಸಭೆ ಚುನಾವಣೆ ಅದರಲ್ಲಿ ಮಾತಾಡುವಾಗ ಕೆಲವೊಬ್ಬರನ್ನ ಬೇರೆ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕ ಜೀವನದಿಂದ ನಾನು ದೂರ ಹೋಗ್ತೇನೆ. ಎಲ್ಲಿಯವರೆಗೆ ಈ ದೇಶದಲ್ಲಿ ಮತೀಯವಾದಿಗಳು ಕೋಮುವಾದಿಗಳು ಇದ್ದಾರೋ ಈ ಪವಿತ್ರವಾದ ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥ ಜನ ಇರ್ತಾರೋ ಅಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದೇಶದ ಒಬ್ಬ ನಾಗರಿಕನಾಗಿ ನಾನು ನನ್ನ ಕೊನೆಯ ಕೆಲಸವಿರುವ ತನಕ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣ ಅವರಿಗೆ ಸಾಕ್ಷಿ ಪ್ರಜ್ಞೆ ಒಂದು ಕಾಲದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ದೇಶದ ಜನರ ಸಾಕ್ಷಿ ಪ್ರಜ್ಞೆ ಕರ್ನಾಟಕದಲ್ಲಿ ಇವತ್ತು ನಮ್ಮಂಥ ನಾಗರಿಕರಿಗೆ ಈ ಭೂಮಿಯನ್ನು ಪ್ರೇಮಿಸುವವರಿಗೆ ಆದರ್ಶಗಳನ್ನು ಇಟ್ಟುಕೊಳ್ಳುವವರಿಗೆ ದೇವರು ಮಹಾದೇವರು ನಮಗೆಲ್ಲರೂ ಕೇವಲ 6,000 ರೂಪಾಯಿ ಕೊಟ್ಟು ಬೆಂಬಲಿಸತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ಒಂದ್ ಕಡೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ ಹೇಳಿ ಮಾತುಕೊಟ್ಟಿದ್ರು, ಅದು ಕೂಡ ಆಗಲಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ರೀತಿ ಏನಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಚಿನ್ನದ ಬೆಲೆ 2014ರಲ್ಲಿ 2,700 ರೂಪಾಯಿ ಇತ್ತು ಒಂದು ಗ್ರಾಮ್ ಚಿನ್ನ. ಇವತ್ತು ಚಿನ್ನದ ಬೆಲೆ ಎಷ್ಟಾಗಿದೆ ಅಂತಕ್ಕಂಥದ್ದು ನಾವು ಇರ್ತಕ್ಕಂಥ ಮಹಿಳೆಯರು ನಮಗೆಲ್ಲರಿಗೂ ಗೊತ್ತಿದೆ. ಓಲ್ಡ್ ಏಜ್ ಪೆನ್ಷನ್, ವಿಧವಾ ವೇತನ, ಅಂಗವಿಕಲರ ವೇತನ ಬಹಳ ನಾವು ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಮಾತಾಡ್ತಾರೆ. ఎవరయ్య రాముడు తన తండ్రికి మాటిచ్చి తండ్రి చెప్తాడు, లేదు కొడుక నీ పెద్దలు లేదు, నీ చెల్లి పెట్టిన కైలా నీ పిల్లలకు మాట ఇచ్చిందంటే కాదన్నా నువ్వు తండ్రి నీ మాట ఇచ్చేది కవిని తండ్రి మాట కోసము అధికారం నుంచి అడిగిపోయేవాడు మానవాడు. ఆ అధికారాన్ని చేతికి పెట్టుకున్నది దేశంలో దాంట్లో పెట్టేవాడు ఈయన రాము. వాళ్ళంతా ఒకటి రావలేదు, సీతారాం అక్కడికి పంపించేది. వీళ్ళేమో పెట్టుకుని సీతారాం అక్కడికి పంపించేసా మన శ్రీరామ్ ಈಗ ತೆಲುಗಿನಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ. ಮಾನ್ಯ ವೆಂಕಟೇಶ್ವರರೆಡ್ಡಿಯವರೇ, ನಿಮ್ಮಲ್ಲಿ ನನ್ನ ಪ್ರಶ್ನೆ ಒಂದು, ನೀವು 4 ಬಾರಿ ಶಾಸಕರಾಗಿದ್ದೀರಿ ಹಿಂದೆ,
ಈಗ 5ನೇ ಬಾರಿ ಶಾಸಕರಾಗಿ 11 ತಿಂಗಳಾಗ್ತಾ ಇದೆ. ನಿಮ್ಮ ಹೆಜ್ಜೆ ಗುರುತುಗಳನ್ನ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಏನೇನಿದ್ದೀರಿ ಅಂತ ಫಸ್ಟ್ ಈ ಜನಕ್ಕೆ ತಿಳಿಸಿ ಆಮೇಲೆ ನಿಮ್ಮ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ನೀವು ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಕ್ಕೆ ಸಾಧ್ಯನೇ ಆಗಿದೆ. ಇವತ್ತು ರಮೇಶ್ ಕುಮಾರ್ ಸಾಹೇಬರು ಏನು ಯೋಜನೆಗಳನ್ನು ಮಂಜೂರು ಮಾಡಿದ್ರು, ರಮೇಶ್ ಕುಮಾರ್ ಸಾಹೇಬರು ಏನು ಅನುದಾನಗಳನ್ನು ತಂದಿದ್ರು, ಅದನ್ನ ನೀವು ಇವತ್ತು ತೆಗೆದುಕೊಂಡೋಗಿ ಇವತ್ತು ಬುದ್ಧಿ ಪೂಜೆಗಳು ಮಾಡಿ ಇವತ್ತು ನಾನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಅಂತೇಳಿ ಜನರಿಗೆ ಗುರುತು ಹಿಡ್ಕೊಂಡು ಗಡ ಹಿಡ್ಕೊಂಡು ಫೋಟೋ ಕೊಡ್ತೀರಲ್ಲ, ಅದು ನಿಮ್ಮ ಅಭಿವೃದ್ಧಿಯ ಕೆಲಸ ಅಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ. ಇವತ್ತು ಜನರಿಗೆಲ್ಲ ಗೊತ್ತಿದೆ ರಮೇಶ್ ಕುಮಾರ್ ಸಾಹೇಬರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತು ಮುಂದೆ ಜನಾಂಗದಲ್ಲಿ ಮಮ್ಮಲ್లందరూ మాట్లాడడానికి అవకాశం ఇచ్చడానికి మీకందరికీ ధన్యవాదాలు. కాంగ్రెస్ పార్టీ సీనియర్ నెంబర్ 1 26వ తారీఖు సీనియర్ నెంబర్ 2 26వ తారీఖు ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ನಡೀತದೆ ನೀವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಹಸ್ತಗಳು ಕಾಂಗ್ರೆಸ್ ಪಕ್ಷ ತಮ್ಮ ಕೇಳಿ ಅವರನ್ನ ಗೆಲ್ಲಿಸಿ ಅವರ ಶಕ್ತಿ ಪಾರ್ಲಿಮೆಂಟ್ ಮಾತಾಡಿ ನಮಗೆ ಇನ್ನ ಶಕ್ತಿ ತುಂಬಬೇಕು ಜಿಲ್ಲೆಯ ಎಮ್ಮೆಲ್ಎಗಳಿಗೆ ಅಂತ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕಾಂಗ್ರೆಸ್. ಗುಡ್ಡದ ನೀಡದ ವೆಲ್ತದ ಸರ್ವದ ಆರೋಗ್ಯದ ಜೈ ಶ್ರೀರಾಮ್. ಎಂತ ಇಟ್ಟ ಬುದ್ಧಿವಂತರಿಗೆ ಈ ದೇಶದ ರಾಹುಲ್ ಗಾಂಧಿ ఇందిరా గాంధీ గారి మనవడు ఆయన మాట్లాడితే పేపర్లో రాయలు, టీవీలో చూపించరు. ఇట్లా దయచేసి చేసుకోకుండా కాంగ్రెస్ పార్టీ మనం ముగిస్తే మనకు ముందున్నారు. కాంగ్రెస్ పార్టీ ఎట్లా అంటే ఈ మన అనేది మా పోరాటం జరుగుతుంది. దానిలో కూడా చెరువు బాగుంటుంది, అది చెరువులో ఉంటారు. మన ఏమి మధ్యలో ఉంటే బాగుంటుంది, మళ్ళీ తెలుసుకుంటా గట్టి మధ్యలో ఉంటే బాగుంటుంది. అది మధ్యలో ఉండాల, ఇది చెరువులో ఉండాల. మన చెయ్యి చేసి మధ్యలో ఉండాలి. ఈ చెయ్యి ఏ పూజనే కావాలంటే కూడా ఈ చెయ్యి మన ఆడపిల్ల కళ్ళు చేయాలంటే చేయగలగాలి, భోజనం చేయాలంటే చేయగలగాలి, భోజనం పెట్టాలంటే చేయగలగాలి, ఏ విధంగా మనం చేయగలగాలి. ఈ కాంగ్రెస్ పార్టీ చేయగలిగితే 50 మన భవిష్యత్తుగా అన్నింటినీ